ಗಾಯತ್ರಿ ಕುಕ್ಸ್ಗೆ ಸ್ವಾಗತ. ಇವತ್ತು ನಾವು ಬೀಟ್ರೂಟ್ ಕರಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಅದಕ್ಕೆ ಬೇಕಾದ ಸಾಮಗ್ರಿಗಳು ನೋಡಿ, ಸಾಸಿವೆ, ಕಡಲೆಬೇಳೆ ಹಾಕ್ತಾ ಇದ್ದೀನಿ, ಎಣ್ಣೆ ಹಾಕಿದ್ದೀನಿ, ನೋಡಿ ಕರಿಬೇವು ಸೊಪ್ಪು ನೋಡಿ ಫ್ರೆಂಡ್ಸ್. ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನೋಡಿ ಈ ರೀತಿ ನಾವು ಬೀಟ್ರೂಟ್ನ ಚಿಕ್ಕ ಚಿಕ್ಕದಾಗಿ ಕೊಯ್ಕೊಂಡು ನೋಡಿ ಈ ರೀತಿ ತೊಳ್ಕೊಬೇಕು. ಸ್ಕಿನ್ ಔಟ್ ಮಾಡಿ ಕೊಯ್ಕೊಂಡಿದ್ದೀನಿ ನೋಡಿ ನಾನು. ತೊಳೆದ್ಬಿಟ್ಟು ಇದಕ್ಕೆ ಹಾಕ್ಕೊಬೇಕು ಫ್ರೆಂಡ್ಸ್. ಹಾಗೆ ಇವಾಗ ಬೀಟ್ರೂಟ್ನ ಸೇರಿಸ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ರೀತಿ ಮಾಡಿದ್ವಿ ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಇದಕ್ಕೂ ಸ್ವಲ್ಪ ಅರಿಶಿನ ಹಾಕೋಣ. ನೀರೇನು ಹಾಕ್ಬಾರ್ದು ಫ್ರೆಂಡ್ಸ್. ಇದಕ್ಕೆ ಇದೇ ಥರ ಮಾಡ್ಕೊಬೇಕು, ಎಣ್ಣೆನೆಲ್ಲ ಫ್ರೈ ಮಾಡ್ಕೊಬೇಕು. ತುಂಬ ಟೇಸ್ಟಿಯಾಗಿರುತ್ತೆ, ರುಚಿಯಾಗಿ ಚೆನ್ನಾಗಿರುತ್ತೆ. ಉಪ್ಪು ಹಾಕೋಬೇಕು ತಕ್ಕಷ್ಟು, ಮಿಕ್ಸ್ ಮಾಡ್ಕೊಬೇಕು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ದೇಹಕ್ಕೂ ತುಂಬ ಒಳ್ಳೆಯದು ಫ್ರೆಂಡ್ಸ್. ಬ್ಲಡ್ ಕ್ಲಾಟ್ಸು ಇದ್ದವ್ರಿಗೂ ಇದು ತಿಂದ ಕ್ರಮಕ್ಕೆ ತಕ್ಕವಾಗೆ ಅದನ್ನು ಕ್ಲಿಯರ್ ಆಗುತ್ತೆ. ಬ್ಲಡ್ ಇಲ್ದವರು, ಪ್ರೆಗ್ನೆನ್ಸಿಗಳು, ಶುಗರ್ ಇರೋದು ಕಡಿಮೆ ಪ್ರಮಾಣದಲ್ಲಿ ತಗೊಬೇಕಿದು. ತುಂಬ ಒಳ್ಳೆಯದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ನಾವು ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕೋಣ ಫ್ರೆಂಡ್ಸ್. ನಿಮ್ಮ ಮನೇಲಿ ಟೇಸ್ಟ್ ತಕ್ಕಷ್ಟು ಎಷ್ಟು ತಿಂತೀರ ಅಷ್ಟು. ನಾನಿಲ್ಲಿ 1.5 ಸ್ಪೂನು ಹಾಕಿದ್ದೀನಿ ಖಾರದ ಪುಡಿ. ನೋಡಿ ಈಗ ಒಂದು ಅರ್ಧ ಟೀ ಸ್ಪೂನಷ್ಟು, 1 ಟೀ ಸ್ಪೂನ್ ಅಂದ್ಕೊಂಡು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ನೋಡಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ನಾವು ನೀರೇ ಹಾಕಿಲ್ಲ, ಅದನ್ನು ಸ್ವಲ್ಪ ನೋಡಿ ನೀರು ಇದೇ ನೀರಲ್ಲೇ ಇಷ್ಟು ಎಣ್ಣೆನಲ್ಲೇ ಇದು ಸ್ಲಿಮ್ಮಾಗಿ ಇಟ್ಬಿಟ್ಟು ಬೇಯಿಸ್ಕೊಬೇಕು ಫ್ರೆಂಡ್ಸ್. ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ನೀವು ಮಾಡಿ ನೋಡಿ, ನೀವೇ ಹೇಳ್ತೀರ, ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತುಂಬ ಒಳ್ಳೆಯದು ಫ್ರೆಂಡ್ಸ್ ಬೀಟ್ರೂಟು. ಈಗ ನಾವು ಇದಕ್ಕೆ ಮುಚ್ಚಳ ಮುಚ್ಚಿಟ್ಟು ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿದೆ. ಇವಾಗ ನೋಡಿ ಟೊಮಾಟೊ ಹಾಕೋಣ. ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಣ. ಈ ಟೊಮೆಟೊಲ್ಲಿ ಬರೋ ವಾಟರು ಇದರಲ್ಲೇ ಇದು ನೀಟಾಗಿ ಬೇಯುತ್ತೆ ಫ್ರೆಂಡ್ಸ್. ನೀರೇನು ಹಾಕ್ಕೊಬೇಕಾದ ಅವಶ್ಯಕತೆಯೇ ಇಲ್ಲ. ಚಪಾತಿಗೆ, ರೊಟ್ಟಿಗಳಿಗೆ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಅನ್ನದ ಜೊತೆ ನೆಂಚ್ಕೊಳ್ಳೋಕ್ಕೆ, ಅನ್ನ ಸಾಂಬಾರು, ರಸ ಮಾಡಿದಾಗೆ ಸೈಡ್ ಡಿಶ್ಶಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಿಮ್ಮಲ್ಲಿ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್. ಬೀಟ್ರೂಟ್ ಫ್ರೈ ನೋಡಿರಿ ಎಷ್ಟು ಚೆನ್ನಾಗಾಗಿದೆ ನೋಡಿ.
ಈಗ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಹಾಕೋಣ ಫ್ರೆಂಡ್ಸ್. ಕಂಡು ನೋಡಿ ಇದಾಗಿದೆ ಫ್ರೆಂಡ್ಸ್. ನೋಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಗುಮ್ಮ ಅಂತ ಸ್ಮೆಲ್ ಬರುತ್ತೆ. ಬೆಂದಿದೆ ಹೆಂಗೆ ಫ್ರೆಂಡ್ಸ್. ಚಪಾತಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಈ ರೀತಿಯಾಗಿ ನೀವು ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಫ್ರೆಂಡ್ ಈ ರೀತಿಯಾಗಿ ಸರ್ವ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ನೀವು ಮಾಡಿ. ಬಾಯ್ ಫ್ರೆಂಡ್ಸ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಬಾಯ್.